ಬೆಳಿಗ್ಗೆ ಇವರು ಕನ್ಸಲ್ಟೇಷನ್ ತೊಗೊಂಡಿದ್ರು. ಸೊ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ಯಾರ ಹೆಸ್ರನ್ನು ನಾವು ಮೆನ್ಷನ್ ಮಾಡೋದಿಲ್ಲ, ಮೊದಲು ಅದನ್ನು ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡಿದ್ರು ಅಂತಲೇ ನಾವು ಹೇಳ್ತೀವಿ. ನೀವಿಲ್ಲಿ ಇವ್ರ ಕೈ ರೇಖೆಯಲ್ಲಿ ಭಾಳಷ್ಟು ವಿಶೇಷಗಳಿದೆ, ಹಾಗಾಗಿ ನಾನು ನಿಮ್ಗೆ ಹೇಳಬೇಕು ಅನ್ನಿಸ್ತು. ಸೊ ಇಲ್ಲಿ ನೋಡ್ಕೊಳ್ಳಿ, ಜೀವನ ರೇಖೆ ಅವ್ರದ್ದು ಈಗ ಬಂದಿದೆ, ಸಪೋರ್ಟಿವ್ ಲೈನ್ ಕೂಡ ಬಂದಿದೆ. ಬಟ್ ಸಪೋರ್ಟಿವ್ ಲೈನ್ ಕೆಳಗಡೆ ಈ ರೀತಿ ಒಂದು ಬಂದಿದೆ. ಈ ರೀತಿ ಬಂದರೆ ಏನಾಗುತ್ತೆ ಗೊತ್ತಾ, ಸಪೋರ್ಟಿವ್ ಲೈನು ನಾವು ಏಂಜಲ್ ಲೈನ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಏಂಜಲ್ ಲೈನ್ ಕೂಡ ಕಟ್ಟಾಯಿತು. ಈ ರೀತಿ ಇದ್ದಾಗ ಇವರೇ ಬೇರೆಯವ್ರಿಗೆ ಸಹಾಯ ಮಾಡಿ ಹಣ ಕಳ್ಕೊಳ್ತಾರೆ ಅಂತ ಹೇಳ್ತೀವಿ. ಬೇರೆಯವ್ರಿಗೆ ಅನ್ನೋಕ್ಕಿಂತ ತಮ್ಮವ್ರಿಗೇ, ಹತ್ತಿರದವ್ರಿಗೇ, ಸಂಬಂಧಿಕರಿಗೇ, ಅಣ್ಣ ತಮ್ಮಂದಿರಿಗೆ ಇರ್ಬೋದು, ಆ ಥರ ಕೂಡ ಇವರು ಸಹಾಯ ಮಾಡಿ ಹಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ವಿ. ಹೌದು ಅಂತ ಹೇಳಿದ್ರು. ಮತ್ತು ಸನ್ ಲೈನ್ ನೋಡಿ, ನೀವು ನನ್ನ ವೀಡಿಯೋಸ್ ನೋಡೋರಿಗೆ, ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಾಗುತ್ತೆ. ಸನ್ ಲೈನ್ ನೋಡಿ ಈ ರೀತಿ ಇತ್ತು ಅಂದರೆ ಅವರು ಎಲೆಕ್ಷನ್ಗೆ ನಿಂತು ಸೋತಿರ್ತಾರೆ. ಸೊ ಆ ಥರದ್ದೆಲ್ಲ ಕೇಳಿದಾಗ ಹೌದು ಮೇಡಮ್ ನಿಂತಿದ್ವಿ, ಸೋತಿದ್ದೀವಿ ಅಂತ ಹೇಳಿದ್ರು. ಬಹಳ ಹತ್ತಿರದವ್ರಿಗೆ ಅವರು ಸಹಾಯ ಮಾಡಿ, ಅಣ್ಣ ತಮ್ಮಂದಿರಿಗೇ ಸಹಾಯ ಮಾಡಿ ಅವರು ಒಂದು ದೊಡ್ಡ ಪೋಸ್ಟಲ್ಲಿದ್ದಾರೆ ಅವ್ರ ಬ್ರದರು. ಆದರೂ ಕೂಡ ಅವರಿಂದ ಇವ್ರಿಗೇನೋ ₹1 ಲಾಭ ಆಗಲ್ಲ. ಯಾಕಂದರೆ ಇವ್ರಿಗೆ ಜನಗಳ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಅಂತಲೇ ಹೇಳ್ತೀವಿ. ಭಾಳಷ್ಟು ಆಸ್ತಿ ಪಾಸ್ತಿ ಎಲ್ಲ ಅವರು ಹತ್ತಿರದ ಸಂಬಂಧಿಗಳಲ್ಲೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ಈ ಥರ ಇದ್ದಾಗ ಭಾಳಷ್ಟು ಲಾಸ್ ಆಗುತ್ತೆ. ಬಟ್ ಲಕ್ ಲೈನ್ ಅವ್ರ ಕೈ ಹಿಡಿಯುತ್ತೆ ಅಂತ ಹೇಳ್ತೀವಿ. 50 ವರ್ಷ ಆಗಿದೆ ಅವ್ರಿಗೆ. ಸೊ ಈ ರೀತಿ ಇದ್ದಾಗ ಲಕ್ ಲೈನ್ ತುಂಬ ಚೆನ್ನಾಗಿ ಮುಂದೋಗಿದೆ. ಅವ್ರು ಭಾಳಷ್ಟು ರಿಚ್ ಆಗ್ತಾರೆ, ಭಾಳಷ್ಟು ಚೆನ್ನಾಗಾಗ್ತಾರೆ. ಯಾರು ಅವ್ರಿಗೆ ಮೋಸ ಮಾಡಿದಾರಲ್ಲ, ಅವರು ಮತ್ತೆ ಇವ್ರ ಹತ್ರನೇ ಬಂದು ಸಹಾಯ ಕೇಳೋ ಥರನೇ ಆಗುತ್ತೆ ಅಂತ ಹೇಳಿದ್ದೀವಿ. ಸೊ ನೀವು ಕೂಡ ಕೇಳಬೇಕು ಅಂದರೆ ಕನ್ಸಲ್ಟೇಷನ್ ತೊಗೊಳ್ಳಿ.